ಚಿಲಕಲನೀರ್ಪು ಹೋಬಳಿಯ ಪೋಲನಾಯಕನಹಳ್ಳಿ, ಚಂಗವಾರಹಳ್ಳಿ, ಲಕ್ಕೇನಹಳ್ಳಿ ಗ್ರಾಮಗಳ ಮಧ್ಯೆ ನೆಲೆಸಿರುವ ಪುರಾತನವಾದ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಳಗ್ಗೆ ಮುನೇಶ್ವರ ಮೂಲ ಮಂತ್ರ ಹೋಮ, ಮಹಾಪೂರ್ಣಾಹುತಿ, ಮಹಾ ಅಭಿಷೇಕ, ಕುಂಭಾಭಿಷೇಕ, ಅಲಂಕಾರದೊಂದಿಗೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ, ಪುರಾತನ ದೇವಾಲಯವಾದ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯವು ಪುರಾತನ ಕಾಲದಿಂದಲೂ ನೆಲೆಸಿರುವಂತಹದ್ದು. ಚಿಕ್ಕದಾಗಿದ್ದ ದೇವಾಲಯವನ್ನು ಪೋಲನಾಯಕನಹಳ್ಳಿ, ಚಂಗವಾರಹಳ್ಳಿ, ಲಕ್ಕೇನಹಳ್ಳಿ ಸೇರಿದಂತೆ ಹಲವಾರು ದಾನಿಗಳಿಂದ ಈ ದೇವಾಲಯವು ಜೀರ್ಣೋದ್ಧಾರವಾಗಿದೆ. ಮುನೇಶ್ವರ ಸ್ವಾಮಿ ಕೃಪೆಯಿಂದ ಇಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಅದರಂತೆ ಈ ಭಾಗದ ಎಲ್ಲಾ ರೈತರಿಗೂ ಆ ಭಗವಂತನ ಆಶೀರ್ವಾದದಿಂದ ಉತ್ತಮ ಮಳೆಯಾಗಿ ಬೆಳೆಗಳನ್ನ ಬೆಳೆದು ಅದಕ್ಕೆ ಬೆಂಬಲ ಬೆಲೆ ಸಿಗುವಂತಾಗಲಿ. ದೇವರ ಅನುಗ್ರಹದಿಂದ ಎಲ್ಲರಿಗೂ ಉತ್ತಮ ಆರೋಗ್ಯ, ಉತ್ತಮ ಜೀವನ ಸಿಗಲಿ, ಉತ್ತಮ ಮಳೆಯಾಗಿ ರೈತರು ಸಮೃದ್ಧಿಯಾಗಲಿ ಎಂದು ಹಾರೈಸಿದರು. ಏನು ಪುರಾತನ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಮುನೇಶ್ವರನ ದೇವಸ್ಥಾನ ಚಂಗವಾರಹಳ್ಳಿ, ಪೋಲ್ನಾಯಕನಹಳ್ಳಿ ಮತ್ತು ಲಕ್ಕೇನಹಳ್ಳಿ ಗ್ರಾಮಗಳಿಗೆ ಸೇರಿದಂಥ ಇಲ್ಲಿ ಮುನೇಶ್ವರನ ದೇವಸ್ಥಾನ ಸನ್ನಿಧಾನ ಏನಿತ್ತು ಇದನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಸಹ, ಎಲ್ಲ ಗ್ರಾಮಸ್ಥರಿಗೂ ಎಲ್ರಿಗೂ ಸಹ ಇಲ್ಲಿ ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಭಾಳ ವೈಭವೋಪೇತವಾಗಿ ರಾಜಗೋಪುರ ನಿರ್ಮಾಣ ಮಾಡಿಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿದಂಥ ಒಂದು ಸುಸಂದರ್ಭದಲ್ಲಿ ನಾವು ಸ್ವಾಮಿಯ ದರ್ಶನ ಪಡೆದಿರೋಂಥದ್ದಾಗಿದೆ. ಮುನೇಶ್ವರ ಸ್ವಾಮಿ ಪ್ರತಿ ವರ್ಷವೂ ಸಹ ಈ ಭಾಗದ ಜನತೆಗೆ ಒಂದು ಜಾತ್ರಾ ಮಹೋತ್ಸವ ಆಗೋಂಥದ್ದು, ಜಾತ್ರೆಯಲ್ಲಿ ಬಂದು ಜನ ತಮ್ಮ ಕೋರಿಕೆಗಳನ್ನ ಕೇಳೋಂಥದ್ದಾಗ್ತದೆ. ಅದ್ರ ಜೊತೆಗೆ ದೇವರ ಅನುಗ್ರಹದಿಂದ ಎಲ್ಲನೂ ಸಹ ಇಲ್ಲಿ ನಮ್ಗೆ ಒಳ್ಳೆಯದಾಗ್ತದೆ ಅಂತೇಳಿ ಒಂದು ಭಾವನೆ, ಭಕ್ತಿ ಎಲ್ಲರಲ್ಲೂ ಸಹ ಈ ದೇವರನ್ನ ಅಷ್ಟೇ ಭಕ್ತಿ ಭಾವ. ಮುನೇಶ್ವರ ಭಾಳ ವಿಶೇಷವಾಗಿ ಎಲ್ಲ ಮನೆಗಳಲ್ಲೂ ಸಹ ಪ್ರತಿ ಮನೆಯಲ್ಲೂ ಸಹ ಮಕ್ಕಳು ಹುಟ್ಟಿದಾಗ ಅವರ ಒಂದು ಕೂದಲು ಕೊಡೋಂಥ ಶಾಸ್ತ್ರ ಮತ್ತು ಅವರ ಕೋರಿಕೆಗಳನ್ನ ಇಲ್ಲಿ ಬೇಡಂಥದ್ದು ಸಂಪ್ರದಾಯದಂತೆ ಇಲ್ಲಿ ನಡ್ಕೊಂಡು ಬಂದಿರೋಂಥದ್ದು. ಇಷ್ಟೊಂದು ಅಚ್ಚುಕಟ್ಟಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯವರು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಅಂತ ಹೇಳ್ಬೋದು. ಈ ಗ್ರಾಮೀಣ ಭಾಗದಲ್ಲಿ ಅಷ್ಟಾಗಿ ಯಾರ ಹತ್ರನೂ ಸಹ ಸೌಕರ್ಯಗಳಿಲ್ಲದೆ ಇದ್ದರೂ ಸಹ ಸುಮಾರು ಲಕ್ಷಗಳು ಖರ್ಚು ಮಾಡಿ ಒಂದು 50 ಲಕ್ಷಕ್ಕೂ ಹೆಚ್ಚು ಇಲ್ಲಿ ಒಂದು ದೊಡ್ಡ ಮಟ್ಟದ ದೇವಸ್ಥಾನ ನಿರ್ಮಾಣ ಮಾಡಿ ಸ್ವಾಮಿಯ ಒಂದು ಕೃಪೆಗೆ ಪಾತ್ರ ಆಗಿರೋಂಥದ್ದು. ಆಡಳಿತ ಮಂಡಳಿ ಮತ್ತು ತನ್ನ ಕೈಲಾದ ಮಟ್ಟಿಗೆ ಎಲ್ಲರೂ ಸಹ ತನ್ನ ಸಮಯನ ಮತ್ತು ಹಣನ ಕೊಟ್ಟು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಸ್ಪಂದಿಸಿದಂಥವ್ರು ಎಲ್ರಿಗೂ ಸಹ ಮುನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ, ಅವರೆಲ್ಲರಿಗೂ ಸಹ ಅವರ ಕೋರಿಕೆಗಳನ್ನೆಲ್ಲ ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡ್ತಾ ಈ ಒಂದು ಶುಭ ಕಾರ್ಯಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿದಂಥ ನಮ್ಮ ಮುಖಂಡರಿಗೆಲ್ಲ ಧನ್ಯವಾದ ತಿಳಿಸಿದರು. ಸ್ವಾಮಿ ದೇವಾಲಯದ ವ್ಯವಸ್ಥಾಪಕ ಚೌಡಾರೆಡ್ಡಿ ಮಾತನಾಡಿ, ಪುರಾತನ ಕಾಲದ ಸುಮಾರು ಶತಮಾನದ ಮುನೇಶ್ವರ ದೇವಾಲಯವು ಸ್ಥಾಪಿತವಾಗಿದ್ದು, ಅಂದಿನಿಂದಲೂ ಯುಗಾದಿ ಹಬ್ಬ ಮುಗಿದ ನಂತರ ಮೊದಲ ಮಂಗಳವಾರ ಜಾತ್ರಾ ಮಹೋತ್ಸವವು ನಡೆದುಕೊಂಡು ಬರ್ತಿದೆ. ಅಂದಿನ ಕಾಲದ ಚಿಕ್ಕ ದೇವಾಲಯವಿತ್ತು. ಆದರೆ ಇಂದಿನ ಕಾಲಕ್ಕೆ ತಕ್ಕಂತೆ ದೇವಾಲಯವನ್ನ ಸ್ಥಾಪನೆ ಮಾಡಬೇಕಾದ್ರೆ ದಾನಿಗಳ ಸಹಕಾರ ಅಗತ್ಯವಾಗಿದ್ದರಿಂದ ಈ ಭಾಗದ ಹಲವರು ತಮ್ಮ ಕೈಲಾದ ಸಹಾಯವನ್ನ ನೀಡಿದ್ದಾರೆ. ಅದರಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಸದಾ ಜನಸೇವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಪ್ರೋತ್ಸಾಹದಲ್ಲಿ ಮುಂದಿರುವ ವ್ಯಕ್ತಿ. ಅವರು ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ 1.5 ಲಕ್ಷ ನೀಡಿದ್ದಾರೆ. ಅವರ ಈ ಸೇವಾ ಮನೋಭಾವ ಭವಿಷ್ಯದಲ್ಲಿಯೂ ಈ ರೀತಿಯ ಅನೇಕ ಶ್ರೇಷ್ಠ ಕಾರ್ಯಗಳ ದಾರಿ ತೋರುವಂತಾಗಲಿ ಎಂದು ಗ್ರಾಮಸ್ಥರು ಹಾರೈಸಿದರು. ಈ ಒಂದು ಮುನೇಶ್ವರ ದೇವಸ್ಥಾನದ ಒಂದು ವ್ಯವಸ್ಥಾಪಕರು ಚೌಡರೆಡ್ಡಿ ಮತ್ತು ನಾರಾಯಣಸ್ವಾಮಿ ಕೃಷ್ಣಾರೆಡ್ಡಿ ಮತ್ತು ಈ ಪೋಲ್ನಾಯಕನಹಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಮತ್ತು ಶಂಗಾರಹಳ್ಳಿ ಇರ್ತಕ್ಕಂಥ ಗ್ರಾಮಸ್ಥರು, ಲೆಕ್ಕನಹಳ್ಳಿ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ನಾವು ಪುರಾತನ ಕಾಲ ದೇವಸ್ಥಾನ ಇದು. ಸುಮಾರು ನಮಗೆ 100 ವರ್ಷಗಳಿಂದನೂ ಇನ್ನೂ ಮೇಲ್ಪಟ್ಟಿದೆ. ನಮ್ಗೆ ತಿಳಿದ ಮಟ್ಟಿಗೆ ಇವಾಗ ನಾವು ಒಂದು 50 ವರ್ಷ, ನನಗೆ ಇವಾಗ 50 ವರ್ಷದಿಂದನೂ ನಮಗೆ ಇದನ್ನ ಜಾತ್ರೆ ನಡೀತಾ ಇದೆ. ಏನಂದರೆ ಸುಮಾರು ದಾನಿಗಳು, ಇವಾಗ ಪುಟ್ಟಣ್ಣವರು ನಾವು ಪಾಯ ಹಾಕುವಾಗ ಕೇಳಿದಾಗ ಅವರು ಪಾಪ ಅವ್ರ ಕೈಯಿಂದ ಅವತ್ತು ಒಂದು 50,000 ಸಹಾಯ ಮಾಡಿದ್ರು. ಮೊನ್ನೆ
1 ಲಕ್ಷ ರೂಪಾಯಿವರೆಗೂ ಸಹಾಯ ಮಾಡಿದ್ದಾರೆ. 1.5 ಲಕ್ಷ ಒಟ್ಟಿಗೆ ಸಹಾಯ ಮಾಡಿದ್ದಾರೆ. ಇನ್ನು ಸುಮಾರು ದಾನಿಗಳು, ಇವಾಗ ಪುಟ್ಟಣ್ಣವರು ನಾವು ಪಾಯ ಹಾಕುವಾಗ ಕೇಳಿದಾಗ ಅವರು ಪಾಪ ಅವ್ರ ಕೈಯಿಂದ ಅವತ್ತು ಒಂದು 50,000 ಸಹಾಯ ಮಾಡಿದ್ರು. ಮೊನ್ನೆ 1 ಲಕ್ಷ ರೂಪಾಯಿವರೆಗೂ ಸಹಾಯ ಮಾಡಿದ್ದಾರೆ. 1.5 ಲಕ್ಷ ಒಟ್ಟಿಗೆ ಸಹಾಯ ಮಾಡಿದ್ದಾರೆ. ಇನ್ನು ಸುಮಾರು ಜನ ಈ ಸಂದರ್ಭದಲ್ಲಿ ಮುನೇಶ್ವರ ಸ್ವಾಮಿ ದೇವಾಲಯದ ವ್ಯವಸ್ಥಾಪಕರಾದ ನಾರಾಯಣಸ್ವಾಮಿ, ಕೃಷ್ಣಾರೆಡ್ಡಿ, ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಕ್ಕಲಪ್ಪ, ರಾಜ್ಕುಮಾರ್, ವಸಂತ್ ಕುಮಾರ್, ಮಾದೇನಹಳ್ಳಿ ರವಿ, ಚೌಡಾರೆಡ್ಡಿ, ಕೃಷ್ಣಾರೆಡ್ಡಿ, ಚಂಗವಾರಹಳ್ಳಿ ನಾರಾಯಣಸ್ವಾಮಿ, ಪೋಲನಾಯಕನಹಳ್ಳಿ ಮಾರಪ್ಪರೆಡ್ಡಿ, ಬೈರೆಡ್ಡಿ, ಕ್ಯಾಸಗೆರೆ ಶ್ರೀನಿವಾಸ್, ಗಂಜಿಗುಂಟೆ ರಾಮಕೃಷ್ಣಾರೆಡ್ಡಿ ಸೇರಿದಂತೆ ಪೋಲನಾಯಕನಹಳ್ಳಿ, ಚಂಗವಾರಹಳ್ಳಿ, ಲಕ್ಕೇನಹಳ್ಳಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ಚಿಕ್ಕತೇಕಹಳ್ಳಿ ಡಿ ಶಿವಕುಮಾರ್.